ಸೊ ನಾವು ಇವತ್ತು ದ ಫೇಮಸ್ ಲಾಲ್ಬಾಗ್ ಅಲ್ಲಿರುವಂಥ ಫ್ಲವರ್ ಶೋಗೆ ಹೋಗ್ತಾ ಇದ್ದೀನಿ ಅಂಡ್ ದೇರ್ ಇಸ್ ಅ ಲಾಟ್ ಆಫ್ ರಿವ್ಯೂಸ್ ದಟ್ ವಿ ಆರ್ ಗೋಯಿಂಗ್ ಟು ಬರ್ಸ್ಟ್ ಟುಡೇ. ಇಲ್ಲಿ ಏನು ಇಂಟ್ರೆಸ್ಟಿಂಗ್ ಇಲ್ಲ. ಮತ್ತೆ ಜಸ್ಟ್ ಅ ಬ್ಯಾಕ್ ಯಾರ್ಡ್ ಗಾರ್ಡನ್ ವಿತ್ ಅ ಬ್ರೋಕನ್ ಪಾತ್ವೇಸ್ ಅಂಡ್ ಸಮ್ ಫ್ಲವರ್ಸ್ ಅಷ್ಟೇ ಅಂತಿದ್ದಾರೆ ಅವರು. ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ ಫ್ಲವರ್ಸ್ ಇಲ್ಲ ಮತ್ತೆ ಬ್ರೋಕನ್ ಪಾತ್ವೇಸ್ ಇದೆ ಅಂತ, ಮತ್ತೆ ಮಸ್ಕಿಟೋಸ್ ಜಾಸ್ತಿ ಇದೆ ಅಂತ. Full of street dogs, no value for money, looting done by street vendors at the premises. They charged huge price than MRP. The beginning section was okay, but towards the back, some of the trees are really overgrown and have lots of beehives and wasp nets. ಹಂಗಂದ್ರೆ ಜೇನ್ ಕಟ್ಟಿದೆ ಎಲ್ಲ ಕಡೆ ಜಾಸ್ತಿ ಕಡೆ ಜೇನ್ ಕಟ್ಟಿದೆ, ತುಂಬಾ ಬಿ ವ್ಯಾಕ್ಸ್ ಇದೆ, ತುಂಬಾ ಕಡೆ ಸೇಫ್ ಇಲ್ಲ ಅಂತ ಬರ್ತಿದ್ದಾರೆ. ಇವತ್ತು ನಾವೇನ್ ನೋಡ್ತಿದೀವಿ ಬೊಟಾನಿಕಲ್ ಗಾರ್ಡನ್ ಹೋಗಿ ಅಂದ್ರೆ ಇವತ್ತು ಅಲ್ಲಿ ಫ್ಲವರ್ ಫೆಸ್ಟಿವಲ್ ನಡೀತಿದೆ. ಅಲ್ಲಿನ ಜಾಸ್ತಿ ರಿವ್ಯೂ ಬರ್ತಾ ಇದೆ ಅಂಡ್ ಜಾಸ್ತಿ ರಿವ್ಯೂ ಅಲ್ಲಿ ಬೇಸಿಕ್ಲಿ ಎವ್ರಿಬಡಿ ಈಸ್ ಸೇಯಿಂಗ್ ದಟ್ ಇಟ್ಸ್ ನಾಟ್ ದಟ್ ಗ್ರೇಟ್, ತುಂಬಾ ಓವರ್ ಪ್ರೈಸ್ಡ್ ಆಗಿದೆ. ಅಲ್ಲಿ ಒಳಗಿರುವಂತ ಅಂಗಡಿಗಳಲ್ಲಿ ಯಾರು ಜಾಸ್ತಿನೇ ಚಾರ್ಜ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲ ಕಡೆ ಬಿ ಹೈವ್ಸ್ ಇದೆ, ಮಸ್ಕಿಟೋಸ್ ಜಾಸ್ತಿ ಇದೆ, ಟ್ರೀನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ಮತ್ತೆ ಅಷ್ಟೊಂದೇನು ನೋಡಕ್ಕಿಲ್ಲ, ಮತ್ತೆ ಜಾಸ್ತಿ ಕಡೆಯಲ್ಲಿ ಎಂಟ್ರಿ ಅಲೋವ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಅಲ್ಲಿ ಹೋಗಿ ಇದನ್ನೆಲ್ಲ ನಿಜಾನ ಸುಳ್ಳ, ಲೆಟ್ಸ್ ಗೋ ಅಂಡ್ ಬಸ್ ಸಮ್ ರಿವ್ಯೂಸ್ ಇನ್ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ಸೊ ಫೈನಲಿ ನಾವು ಲಾಲ್ಬಾಗ್ ಮುಂದೆ ಇದೀವಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಕಮಿಂಗ್ ಟು ಲಾಲ್ಬಾಗ್ ಬೈ ದ ವೇ. ಇಲ್ಲಿ ಸದ್ಯಕ್ಕೆ ಪಾರ್ಕಿಂಗ್ ಇಶ್ಯೂ ಇದೆ ಬಿಕಾಸ್ ದೇರ್ ಇಸ್ ನೋ ಪಾರ್ಕಿಂಗ್ ಅವೈಲೇಬಲ್ ಹಿಯರ್. ಅದಕ್ಕೋಸ್ಕರ ನಾವು ಬೇರೆ ಕಡೆ ಹೋಗಿ ಇಲ್ಲಿಂದ ಆಲ್ಮೋಸ್ಟ್ ಫ್ಯೂ ಕಿಲೋಮೀಟರ್ಸ್ ಹೋಗಿ ಬೇರೆ ಕಡೆನೇ ಪಾರ್ಕ್ ಮಾಡಿ ಬರಬೇಕು. ಸೊ BMTC ಬಸ್ ಸ್ಟಾಪ್ ಇದೆ, ಅಲ್ಲೂ ಪಾರ್ಕ್ ಮಾಡಿ ಬರ್ತಿದ್ದಾನೆ ಅಣ್ಣ, ಬಿಕಾಸ್ ದೇರ್ ಇಸ್ ನೋ ಪಾರ್ಕಿಂಗ್ ಅಟ್ ಆಲ್ ಹಿಯರ್ ಅಂತ ಇವಾಗ ಹೇಳ್ತಿದ್ದಾರೆ. ಸೊ ಪ್ರಾಬಬ್ಲಿ ದಟ್ ಈಸ್ ಒನ್ ಇಶ್ಯೂ ದಟ್ ಶುಡ್ ಬಿ ಲುಕ್ಡ್ ಇನ್. ಬಂದ ತಕ್ಷಣ ಇಲ್ಲಿ ಒಂದು ಟೀ ಕುಡಿದೆ. ಐ ಡೋಂಟ್ ನೋ, ಯಾವುದೇ ವೆದರ್ ಇರಲಿ, ಯಾವುದೇ ವೈಬ್ ಇರಲಿ, ಟೀ ಶುಡ್ ಆಲ್ವೇಸ್ ಬಿ ಅ ಪಾರ್ಟ್ ಆಫ್ ಯರ್ ಲೈಫ್ ಅಲ್ವಾ ಬ್ರೋ? #Tea lover. #Tea lover. ಇಲ್ಲಿ ಇದೇನೇನಾ ಗಾರ್ಡನ್ನು? ಅಣ್ಣ ಇಲ್ಲಿ ಪಾಪ ನಮ್ಮ ಅಣ್ಣ ಪಾರ್ಕಿಂಗ್ ಮಾಡೋಕೆ ಹೋದೋ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಲೆಟ್ಸ್ ವೇಟ್ ಫಾರ್ ಹಿಮ್ ಅಂಡ್ ದೆನ್ ಗೋ ಇನ್ಸೈಡ್. ಅಣ್ಣಗೆ ಕಾರ್ ಪಾರ್ಕ್ ಮಾಡೋಕೆ ಎಲ್ಲೂ ಸಿಗಲಿಲ್ಲ, ಅವ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಬರ್ತಿದ್ದಾನೆ. ಸೊ ದಟ್ ಇಸ್ ವೈ ಇಲ್ಲಿ ನಾವು ಎಂಟರ್ ಆಗೋಕ್ಕೆ ವಿ ಆರ್ ವೇಟಿಂಗ್ ಫಾರ್ ಸೋ ಲಾಂಗ್ ಬಿಕಾಸ್ ಆಫ್ ಇಟ್. ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಇರುವಂಥ ಪಾರ್ಕಿಂಗ್ ಇಸ್ ಆ್ಯಕ್ಚುಲಿ ಕೈಂಡ್ ಆಫ್ ಬ್ಯಾಡ್. ಇಲ್ಲಿ ಪಾರ್ಕಿಂಗ್ಗೋಸ್ಕರ ಹುಡುಕ್ತಿರಾ ಈವನ್ ಟು ನಮ್ಮ ಅಣ್ಣ BMTC ಬಸ್ ಸ್ಟಾಪ್ಗೆ ಹೋಗಿ ಅಲ್ಲೂ ಫುಲ್ ಆಗಿ ಪಾರ್ಕಿಂಗು. ಈಸ್ ಗಾನ್ ಟು ದ ಪ್ಯಾಲೇಸ್ ಗ್ರೌಂಡ್, ಅಲ್ಲೂ ಪ್ಯಾಲೇಸ್ ಅಲ್ಲ, ಏನು ಪ್ಯಾಲೇಸ್ ಗ್ರೌಂಡ್ ಏನದು, ಸಿಟಿ ಪ್ಯಾಲೇಸ್, ಅಲ್ಲೂ ಪಾರ್ಕಿಂಗ್ ಹುಡುಕ್ತಿದ್ದಾರೆ. ದೇರ್ ಇಸ್ ನೋ ಪಾರ್ಕಿಂಗ್, ಎವ್ರಿಥಿಂಗ್ ಇಸ್ ಫುಲ್. ಆ್ಯಂಡ್ ಇದು ವೀಕೆಂಡು ಅಲ್ಲ, ಇಟ್ಸ್ ಬೆಟರ್ ಟು ಟೇಕ್ ಓಲಾ ಊಬರ್ ಇನ್ಕಮ್ ಅಲ್ವಾ? ಓಕೆ, ಸೊ ಇಲ್ಲಿ ಟಿಕೆಟಿಂಗ್ ಕೌಂಟರ್ ಹತ್ರ ಬಂದ್ವಿ. ಟಿಕೆಟಿಂಗ್ ಕೌಂಟರು ಎಲ್ಲರೂ ಹೇಳೋ ಪ್ರಕಾರ ಇಲ್ಲಿ ಓವರ್ ಪ್ರೈಸಾ ಇಲ್ಲ ಅಂಡರ್ ಪ್ರೈಸ್ಡಾ ಅಂತ ನೋಡೋಣ. ಎಲ್ಲರೂ ಹೇಳ್ತಿದ್ದಾರೆ ಟಿಕೆಟಿಂಗ್ ಇಸ್ ಆ್ಯಕ್ಚುಲಿ ಟು ಮಚ್ ಅಂತ. ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಅಲ್ಲಿ ಏನು ಸ್ಕ್ಯಾನಿಂಗ್ ಟಿಕೆಟ್, ದಟ್ ಇಸ್ ಆಲ್ಸೋ ನೈಸ್. QR ಬನ್ನರ್ಘಟ್ಟದಲ್ಲೂ ಹಿಂಗೆ ಇರೋದು, QR ಕೊಟ್ಟು ಟಿಕೆಟ್ ತೊಗೊಳ್ಳೋದು. ಎಷ್ಟು ಒಬ್ಬರಿಗೆ? 80 ಒಬ್ಬರಿಗೆ. ಓಕೆ, ನಮ್ಮ ಅಣ್ಣಗೆ ಹೆಂಗೆ ಕೊಡೋದು ಟಿಕೆಟ್? ಸ್ವಲ್ಪ ಬರ್ತಾರೆ ಒಂದು 5 minutes ವಿಲ್ ಕಮ್ ಹಿಯರ್. ಅವ್ರು ಬಂದಾಗ ಇಲ್ಲಿ ಬಂದು ಕರ್ಕೊಂಡು ಬರ್ತೀವಿ. VTO ಬಗ್ಗೆ ಲೈಕ್ ನೀವು ವಾಲಂಟಿಯರ್ಸ್ ಕಾಲೇಜ್ ಅಂಡರ್ VTO ಜಾಯ್ನ್ ಆಗಬಾರ್ದು ಅಷ್ಟೇ. ಏನು ಇಂಜಿನಿಯರಿಂಗ್ ಜಾಯ್ನ್ ಆಗಬಾರ್ದು? ಜಾಯ್ನ್ ಆದರೂ ಅಂಡರ್ VTO ಯಾರು ಜಾಯ್ನ್ ಆಗಬಾರ್ದು. ಸೊ ಬೇಸಿಕಲಿ ಇವ್ರು ಮಾಡ್ತಿರೋದು ಏನು ಅಂದರೆ ಇವ್ರದ್ದು 60 hours ವಾಲಂಟಿಯರಿಂಗ್ ಕೆಲಸ. ಕಾಲೇಜಿಂದ ಬಂದು 60 hours ನೀವು ವಾಲಂಟಿಯರಿಂಗ್ ಮಾಡಿ ಹೋಗೋದು. ಅದು ನಮಗೆ ಬಿಟ್ಟಿದೆ ಅಂದರೆ ನಾವು 9:45ಗೆಲ್ಲ ಚೆಕ್ ಇನ್ ಆಗ್ತೀವಿ, ಮತ್ತು 6-6:30 ಸ್ಲಾಟ್ಸ್ ಇರುತ್ತೆ. ಮಾರ್ನಿಂಗ್ ಸ್ಲಾಟ್ಸು, ಆಫ್ಟರ್ನೂನ್ ಸ್ಲಾಟ್ಸ್ ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಿರೋ ಕೆಲಸ. ಸೊ ನಮ್ಮ ಅಣ್ಣಕ್ಕೆ ಪಾರ್ಕಿಂಗ್ ಸಿಗಲಿಲ್ಲ, ಕಷ್ಟಪಟ್ಕೊಂಡು ಇವಾಗ ಬಂದಿದ್ದಾನೆ. ಬಾಸ್ ಎಂಟ್ರಿ ಇವಾಗ ಆಗಿದೆ. ಓಕೆ ಬನ್ನಿ, ಇವಾಗ ಫೈನಲಿ ವಿಲ್ ಗೋ ಟು ದ ಗ್ಲಾಸ್ ಹೌಸ್. ಗ್ಲಾಸ್ ಹೌಸ್ ನಮ್ಮ ಮುಂದೆ ಇದೆ. ಇದಕ್ಕೆ ಟಿಕೆಟ್ ತೊಗೊಂಡು ಹೋಗ್ಬೇಕಂತೆ ಒಳಗಿಂದ. ಸೊ ತೊಗೊಂಡು ಹೋಗೋಣ. ಓಕೆ, ಸೊ ಬೇಸಿಕ್ಲಿ ಇಲ್ಲಿಂದ ಮತ್ತೆ ಇನ್ನೊಂದು ರೌಂಡ್ ಹೋಗಿ ಈ ಕಡೆಯಿಂದ ಹೋಗಿ ಗ್ಲಾಸ್ ಹೌಸಿಗೆ ಹೋಗಿ ವಿಲ್ ಟೇಕ್ ಟಿಕೆಟ್ ಇನ್ಸೈಡ್, ಮತ್ತು ಒಳಗೆ ಎಂಟರ್ ಆಗಿ ಗ್ಲಾಸ್ ಹೌಸು ಎಲ್ಲರೂ ಹೇಳೋದೇನಂದರೆ ಇಟ್ಸ್ ನಾಟ್ ಇವನ್ ದಟ್ ಗ್ರೇಟ್. ಅಲ್ಲಿ ಹೂವುಗಳು ಕಮ್ಮಿ ಇದೆ ಆ್ಯಂಡ್ ಇಟ್ಸ್ ನಾಟ್ ವರ್ತ್ ಇಟ್ ಅಂತ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಎವ್ರಿಬಡಿ ಈಸ್ ಜಸ್ಟ್ ಸೇಯಿಂಗ್ ಜಾಸ್ತಿ ವೆರೈಟಿ ಫ್ಲವರ್ಸ್ ಇಲ್ಲ, ಇದನ್ನು ನೀವು ನಾರ್ಮಲ್ ಶೋಗೆ ಹೋಗ್ಬೋದು. ಆ್ಯಂಡ್ ಆಲ್ಸೋ ದ ಮೇನ್ ಥಿಂಗ್ ಇಸ್ ಮೈಸೂರಲ್ಲಿ ನಡೆಯುತ್ತಲ್ಲ, ಮೈಸೂರು ದಸರಾ ಟೈಮಲ್ಲಿ ಫ್ಲವರ್ ಶೋ, ಅದು ಇದಕ್ಕಿಂತ ತುಂಬಾ ಬೆಟರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಇಷ್ಟೊಂದು ಜನ. ಸೊ ಲೆಟ್ಸ್ ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ದಿಸ್ ಇಸ್ ದ ಎಂಟ್ರಿ. ಇದು ಐ ಥಿಂಕ್ ದಿಸ್ ಇಸ್ ಎಕ್ಸಿಟ್. ಈ ಕಡೆ ಎಂಟ್ರಿ ಗ್ಲಾಸ್ ಹೌಸಿಗೆ. ಇದು ಒಂದು ಪಾರ್ಕು, ವಾಕಿಂಗ್ ಪಾರ್ಕ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ಓ ಮೈ ಗಾಡ್, ಚೆನ್ನಾಗಿದೆ. ಐ ಥಿಂಕ್ ದಿಸ್ ಈಸ್ ವೇರ್ ದ ಫ್ಲವರ್ ಶೋ ಆ್ಯಕ್ಚುಲಿ ಇಸ್ ಇನ್ಸೈಡ್. ಯಾಕೆಂದರೆ ನಾವು ಹೊರಗಡೆ ಫ್ಲವರ್ ಶೋ ಥರನೇ ಇರಲಿಲ್ಲ, ನಾರ್ಮಲ್ ಪಾರ್ಕ್ ಥರ ಇತ್ತು. ಇಲ್ಲಿಂದ ನೋಡಿ ಬಗ್ಗಿನೂ ಕೊಡ್ತಾರೆ ನಿಮಗೆ ನಡ್ಕೊಂಬರೋಕ್ಕಾಗಲ್ಲ ಅಂದರೆ. ಸೊ ವೈಲ್ ಗೋಯಿಂಗ್ ಔಟ್ ವಿಲ್ ಟ್ರೈ ಟು ಯೂಸ್ ಬಗ್ಗಿ. ಯು ಡೋಂಟ್ ವಾಂಟ್ ಟು ವಾಕ್ ಸೋ ಮಚ್, ಯು ಕ್ಯಾನ್ ಯೂಸ್ ಬಗ್ಗಿ. ಓಕೆ, ಎಂಟ್ರಿ ಫೈನಲಿ.
Oh my god, why are they screaming like that? Oh my god, guys, ಇಲ್ಲಿರೋ ಎಕ್ಸ್ಪೀರಿಯನ್ಸ್ದು ಒನ್ ಆಫ್ ದ ವಿಯರ್ಡೆಸ್ಟ್ ಫುಲ್ಲು ಮೈಕ್ ಹಾಕೊಂಡು ಕಿರ್ಚ್ತಾ ಇದ್ದಾರೆ. ದಟ್ಸ್ ನಾಟ್ ನೈಸ್. ಓಕೆ, ಇಲ್ಲಿಂದ ನೋಡಿ ಫ್ಲವರ್ಸು ಎಲ್ಲ ವೆರೈಟಿ ಫ್ಲವರ್ಸ್ ಇದೆ. ಇದು ಯಾವ ಫ್ಲವರ್ ಗೊತ್ತಾ? ನೋ, ಐ ಡೋಂಟ್ ನೋ. ದಿಸ್ ಇಸ್ ಸೋ ಬ್ಯೂಟಿಫುಲ್ ಅಲ್ವಾ? ಐ ಡೋಂಟ್ ನೋ, ಕಿರ್ಚಬಾರ್ದು. ದಿ ಶುಡ್ ಅಟ್ಲೀಸ್ಟ್ ಸೆಂಡ್ ಸಂಬಡಿನ ಟು ಕಂಟ್ರೋಲ್ ದ ಕ್ರೌಡ್, ನಾಟ್ ಸ್ಕ್ರೀಮ್. ಇಫ್ ಯು ಸಿ, ಲುಕ್ ಎಟ್ ದಿಸ್. ಇಲ್ಲೂ ಮಹಾರಾಜರು. ಓ ವಾವ್. The 10th century Manastamba at Shravanabellagola, commemorating Ganga King ಮನಸ್ತಂಭ Narasimha. ದಟ್ಸ್ ನೈಸ್. ಗೈಸ್ ಅಲ್ಲಿ ಮೈಕ್ ಹಾಕೊಂಡು ನಿಜವಾಗ್ಲೂ ತುಂಬ ಹಾರಬಲಾಗಿ ಕಿರ್ಚ್ತಾ ಇದ್ದಾರೆ. ಐ ಡೋಂಟ್ ನೋ, ನನ್ನ ನಾಯ್ಸ್ ಕ್ಯಾನ್ಸಲೇಷನ್ ಯು ಕಾಂಟ್ ಹಿಯರ್ ಇಟ್ ದಟ್ ವೆಲ್, ಬಟ್ ಸೀರಿಯಸ್ಲಿ ಇದು ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಏನಿದ್ದು ಇಲ್ಲಿ ಬರ್ತಿದ್ದಾರೆ. ಅಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದು ಆ ರಿಯಲ್ ಸ್ಕಲ್ಪ್ಚರಲ್ಲಿದೆ ಫೋಟೋ. ಆ ರಿಯಲ್ ಸ್ಕಲ್ಪ್ಚರ್ ಇದೆಯಲ್ಲ, ಅದನ್ನು ಇದೆಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ? ಪಾರ್ಕಿಂಗ್ ಬಿಡೋಣ, ಹೋಗೋಣ ಮುಂದೆ. ಪಾರ್ಕಿಂಗ್ ಅಂದ್ಕೊಂಡು ಕಾರಿಗೆ ನಿಲ್ಸಿ ಬಂದಿದೆ ನೀನು ಆಲ್ರೆಡಿ. ಒಳ್ಳೆ ಫ್ಲವರ್ಸ್ ಇದೆ. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಇದು ನೋಡಿ ಹೇಗಿದೆ, ದಿಸ್ ಇಸ್ ಸೋ ಬ್ಯೂಟಿಫುಲ್. ಈ ಪಿಂಕ್ ಕಲರ್ ಇದೆಯಲ್ಲ, ದಿಸ್ ಇಸ್ ಸೋ ನೈಸ್. ಕಲರ್ಸ್ ಕನ್ನಡ ಯಾಕೆ ಬರ್ದಿದೆ ಇಲ್ಲಿ? ಅದು ಹಳೆಯ ಕಾಲದ ಕನ್ನಡ, ಇದು ಕಷ್ಟ. ಶ್ರೀ ಕವಿರತ್ನ. ತುಂಬ ಹಿಸ್ಟಾರಿಕ್ ಥಿಂಗ್ಸ್, ಮತ್ತು ಇಲ್ಲಿ ಏನೇನು ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ ಅದರ ರೆಫರೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಟೂ ಮೆನಿ ಫ್ಲವರ್ಸ್ ದಟ್ ಐ ಹ್ಯಾವ್ ನೆವರ್ ಇವನ್ ಸೀನ್. ಅಂಥ ಒಳ್ಳೆ ಫ್ಲವರ್ಸ್ ಇದೆ ಇಲ್ಲಿ. ದಟ್ಸ್ ಗುಡ್. ಬಟ್ ದ ಓನ್ಲಿ ಥಿಂಗ್ ದಟ್ ಐ ಆಮ್ ನಾಟ್ ಲೈಕಿಂಗ್ ಇಸ್ ವೆನ್ ಸ್ಕ್ರೀಮ್ ಮಾಡ್ತಿದ್ದಾರಲ್ಲ, ಅದೊಂದು ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ಇಸ್ ಆಸಮ್. ಗ್ಲಾಸ್ ಹೌಸ್ ವರ್ತ್ ಇಟ್ ಆಗಿತ್ತು. ವೆರೈಟಿ ಆಫ್ ಫ್ಲವರ್ಸ್ ಇತ್ತು, ಅದೊಂದು ಐ ಲೈಕ್ ಇಟ್. ಬಟ್ ಇನ್ನೂ ಒಳಗೆ ತಣ್ಣಗೂ ಇತ್ತು, ತುಂಬ ಚೆನ್ನಾಗಿತ್ತು. ಗ್ಲಾಸ್ ಹೌಸ್ ಇಸ್ ರಿಯಲಿ ನೈಸ್. ಒಂದು ಫ್ಲವರ್ಸ್ ಮತ್ತು ಪ್ಲಾಂಟ್ಸ್ ಲವರ್ಸ್ ಇರ್ತಾರಲ್ಲ, ಅವರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಲೈಕ್ ಎಲ್ಡರ್ ವಿಮೆನ್ ಅವರೇ ಜಾಸ್ತಿ ಇದ್ದರು, ಬಿಕಾಸ್ ಇಟ್ ವಾಸ್ ವೆರಿ ದೇ ಲವ್ಡ್ ಇಟ್ ಆ್ಯಂಡ್ ದೇ ವರ್ ಜಸ್ಟ್ ವಾಕಿಂಗ್ ಅರೌಂಡ್ ಇಟ್ ಆ್ಯಂಡ್ ದೇ ವರ್ ಹ್ಯಾವಿಂಗ್ ಅ ಲಾಟ್ ಆಫ್ ಫನ್ ದೇರ್. ಅದು ಬಿಟ್ಟರೆ ಹೊರಗಡೆ ಪಾರ್ಕೆಲ್ಲ ಸಿಂಪಲ್ ಆಗಿದೆ. ಇಲ್ಲೇನು ಪಾರ್ಕಲ್ಲಿ ಇಲ್ಲೇನು ಅಷ್ಟೊಂದು ಫ್ಲವರ್ಸ್ ಅಂತ ಇಲ್ಲ. ಆ ಕಡೆ ಈ ಕಡೆ ಸ್ಟಾಲ್ಸ್ ಇದೆ. ಸ್ಟಾಲ್ಸಲ್ಲಿ ಯು ಕ್ಯಾನ್ ಜಸ್ಟ್ ಗೋ ಅರೌಂಡ್ ಈಟ್. ಇಫ್ ಯು ಸಿ, ಇಲ್ಲಿಂದ ಬರೀ ಸ್ಟಾಲ್ಸ್ ಇದೆ. ಈ ಕಡೆ ಫುಲ್ ಸ್ಟಾಲ್ಸು, ಈ ಕಡೆ ಫುಲ್ ಸ್ಟಾಲ್ಸು. ಇಲ್ಲಿ ನೋಡಿ ಆರ್ಗ್ಯಾನಿಕ್ ಚಾಕ್ಲೇಟ್ಸ್, ಆರ್ಗ್ಯಾನಿಕ್ದು ಗಿಡಗಳು ಮರಗಳಿಂದ ಮಾಡಿರುವಂಥ ಇದೆಲ್ಲ ಸೀಡ್ಸು. ವಾಟರ್ ಲಿಲ್ಲಿ ತಗೊಳ್ಳಿ. ಹಾಂ ಸರ್, TV9 ಹೇಳಿ. TV9 ನೋಡ್ತೀರಾ? ಹಾಂ, ನಿಮ್ಮ ಫೇವ್ರೇಟ್ ಯಾರು TV9ಅಲ್ಲಿ? 10 ಗಂಟೆ. ನನ್ನ ಶೋ 9 ಗಂಟೆಗೆ ಬರುತ್ತೆ TV9ಅಲ್ಲಿ. ನೋಡ್ತಿದ್ದೀರಾ ಸರ್? ನೋಡ್ತೀನಿ ಅಂದರೆ TV9ಅಲ್ಲಿ ಹೀಗೂ ಉಂಟೆ. ಹಾಂ, ಇವತ್ತು ಬರುತ್ತೆ. ಹಾಯ್ ಹೇಳ್ಬಿಡಿ. ಹಾಯ್ ಎಲ್ಲರೂ. ಇವರು TV9 ಫ್ಯಾನ್ ಅಂತೆ. ನನ್ನ ದಿನ ನೋಡ್ತಾರೆ TV9ಅಲ್ಲಿ. ಅಲ್ಲ ಸರ್, ನೋಡ್ತಿರಲ್ಲ? ಆದರೆ ನಾನು TV ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತೀನಿ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದ್ದೀನಿ. ಓಕೆ ಸರ್, ನೈಸ್ ಮೀಟಿಂಗ್. ಸರ್, ನನಗೆ TV9ಅಲ್ಲಿ ನೋಡಿದೆ ನಿನ್ನ ಅಂದ್ಬಿಟ್ರು. ನಾನು ನೋಡ್ತೀರಾ ಅಂದೆ. ಅತ್ತಿಗೆ ಅಲ್ಲ, ಅದು ಅಂಕಲ್ ನೋಡಿ ಇಲ್ಲಿದ್ದಾರೆ ಅವರು. ಗುಲ್ಕನು ಬಟನು ಎಲ್ಲ ಅವ್ರು ಹೇಳೋದು. ಅವರಂದ್ರೆ ನಾವು ನಿಮ್ಮ ಶೋ ನೋಡ್ತೀವಿ TV9ಅಲ್ಲಿ ಅಂದರು. ನಾನು ನೋಡಿದೆ. ಕ್ರೇಜಿ ಅಣ್ಣ. ಅವ್ರು ಬಂದುಬಿಟ್ಟು ನಾನು ನಿಮ್ಮ ಶೋ ನೋಡ್ತೀವಿ ದಿನ TV9ಅಲ್ಲಿ ಅಂದರು. ನಾನು 9 ಗಂಟೆ ಬರುತ್ತಲ್ಲ ಅವರು. TV ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತೀನಿ, ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತೀನಲ್ಲ ಅಂದೆ. ಅಂದರು. ಇಲ್ಲೋ ರೀ ಜೇನು. ವಾ. ಸೊ ಬೇಸಿಕಲಿ ನಾನು ಎಲ್ಲ ಕಡೆ ಹುಡುಕ್ತೆ. ಐ ಕುಡಂಟ್ ಸಿ ಅ ಲಾಟ್. ಎಲ್ಲ ಕಡೆ ಹುಡುಕಿಲ್ಲ, ಒಂದು ಲೇನ್ ಫುಲ್ ಹುಡುಕಿದ್ದೀನಿ. ಒಂದು ಲೇನಲ್ಲಿ ದೇರ್ ಇಸ್ ನೋ ಬೀ ಹೈವ್ಸ್. ಬರೀ ಒಂದು ಆಂಟಿ ಹತ್ರ ಮಾತ್ರ, ಜೇನುತುಪ್ಪ ಅಂಗಡಿಲಿ ಮಾತ್ರ ಬೀ ಕಾಣಿಸ್ತು. ಸೊ ಆಯಿತು, ಇಲ್ಲಿಲ್ಲ ಜೇನುಳ್ಳ. ಬರೀ ಆಂಟಿ ಹತ್ರ ಇದೆ. ಮೇ ಬಿ ಆಂಟಿನ ಇಟ್ಕೊಂಡು ಜೇನುತುಪ್ಪ ಮಾಡಿಬಿಟ್ಟಿದಾಗ. ಇದೇನಿದ್ದು? ಮಾಡಿ ಒಂದು ನಿಮಿಷ ತೋರಿಸಿ. ವಾ, ಇರಿ ಒಂದು ನಿಮಿಷ, ಇನ್ನೊಂದ್ಸರಿ ಮಾಡಿ. ಓಯ್, ಬಿತ್ತದ ಕೆಳಗೆ. ಯು ರೋಟ್ ಇಟ್ ಯೋರ್. ವೇಟ್, ಹಂಗೆ ಹಳ್ಸೋಯ್ತಲ್ಲ. ನೀವು ಬರ್ತಿದ್ದಿಲ್ಲ, ನಾನು ಟ್ರೈ ಮಾಡ್ತೀನಿ ತೊಳ್ಕೊಡಿ. ಹಿಂಗೆ ಇದು ಪೇಪರಾ ಪೆನ್ನಾ? ಪ್ರೆಸ್ ಮಾಡಿ ಓಡಿಸ್ಬೇಕು. ಓ, ಹೋಗ್ಬಿಡ್ತು. ಇದನ್ನ ಹೇಳಿ ಅಕಸ್ಮಾತ್ ನಾನು ಏನಾದ್ರು ಇದನ್ನು ಎಕ್ಸಾಮ್ ಪೇಪರ್ ಹಾಕಿ ಕೊಟ್ಬಿಟ್ಟು ಇದು ಎಕ್ಸಾಮ್ ಬರೆದ್ಬಿಟ್ಟು ಹೋಗ್ಬಿಟ್ರೆ ನಂದು ಆನ್ಸರ್ಸ್ ಎಲ್ಲ ಹೋಯ್ತು ಕತೆ. ಓ, ಇದೆಲ್ಲ ಇದು ಸಾಂಬಾರು ಕುಂಬಳಕಾಯಿ, ಅಗಲಕಾಯಿ. ನೋಡಿ, ಅಗಲಕಾಯಿ ಓಡಿಸಿ. ಬಿಟ್ಟುಗಾಡಲ್ಲ ಅದು.
ಅದು ಸೌತೆಕಾಯಿ. ಅಕಾರ್ಡಿಂಗ್ ಟು ರಿವ್ಯೂ ಜೇನು ನನಗೆಲ್ಲೂ ಕಾಣಿಸ್ಲಿಲ್ಲ ಮರಗಳಲ್ಲಿ. ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ತುಂಬ ಕಡೆ ಜೇನಿದೆ ಅಂತ ಬರ್ತಿದ್ರಲ್ಲ, ಅದೆಲ್ಲ ನನಗೆ ಕಾಣಿಸ್ಲಿಲ್ಲ. ಬರೀ ಒಂದೇ ಒಂದು ಆಂಟಿ ಹತ್ರ ಜೇನಿತ್ತು, ಅದು ಅವ್ರು ಜೇನು ಅಂಗಡಿ ಇಟ್ಕೊಂಡಿದ್ರು ಅಲ್ವಾ? ಆಂಟಿ ಇದ್ರಿತ್ತು ತಾನೆ, ಜೇನು ತುಪ್ಪ ಇಟ್ಕೊಂಡಿದ್ರಲ್ಲ ಅವ್ರ ಸೈಡಲ್ಲಿ, ಅದನ್ನು ಅವ್ರು ಜೇನೆಲ್ಲ ಇಟ್ಕೊಂಡು ಜೇನುತುಪ್ಪ ಮಾಡಿದರು. ಇಲ್ಲಿರೋ ಮರಗಳಲ್ಲಿ ನನಗೊಂದು ಕಾಣಿಸ್ತಿಲ್ಲ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಒಳಗೆ ಒಂದು ಶೋ ಇದೆ, ಅದು ಬೊಟಾನಿಕಲ್ ಗ್ಲಾಸ್ ಹೌಸ್ ಬಿಟ್ಟರೆ ಬೇರೆ ಎಲ್ಲೂ ಅಷ್ಟು ನೋಡೋ ಅಂಥದ್ದಿಲ್ಲ. ನಾರ್ಮಲ್ ಪಾರ್ಕ್ ಥರ ಇದೆ ಅಲ್ವಣ್ಣ? ಬರೀ ಒಂದು ಶೋಲ್ ಮಾತ್ರ ಫ್ಲಾಸ್ ಇದೆ, ಆ ಶೋಲಿ ಸುತ್ತಮುತ್ತ ಹೋಗ್ಬೋದು. ಅದು ಬಿಟ್ಟರೆ ಹೊರಗಡೆ ಅಷ್ಟಿಲ್ಲ, ಹೊರಗಡೆ ನಾರ್ಮಲ್ ಪಾರ್ಕ್ ಥರನೇ ಇದೆ ಅಲ್ವಾ? ಮಸ್ಕಿಟೋಸ್ ಬರೋಕ್ಕೆ ಶುರು ಆಯಿತು. ದ ಹ್ಯೂಜ್ ಕಂಪ್ಲೇನ್ ಹಿಯರ್ ಇಸ್ ಮಸ್ಕಿಟೋ. ತುಂಬ ಮಸ್ಕಿಟೋ ಇದೆ ಇಲ್ಲಿ, ಹಾರಿಬಲ್ ಮಸ್ಕಿಟೋ ಅಂತ. ಬಟ್ ದ ಥಿಂಗ್ ಈಸ್ ಆ್ಯಕ್ಚುಲಿ ನೋಡಿ ಇದು ನೇಚರು, ಇಟ್ಸ್ ಅ ಪಾರ್ಕ್. ಈ ಪಾರ್ಕಲ್ಲಿ ಆಬ್ವಿಯಸ್ಲಿ ಯುಲ್ ಹ್ಯಾವ್ ಮಸ್ಕಿಟೋಸ್. ಐ ಮೀನ್ ಇದ್ದೇ ಇರುತ್ತೆ, ಬಿಕಾಸ್ ಇಟ್ಸ್ ಲೈಕ್ ಪಾರ್ಕ್ ಏರಿಯಾ. ಪಾರ್ಕ್ ಏರಿಯಾದಲ್ಲಿ ಮಸ್ಕಿಟೋಸೇ ಇರುತ್ತೆ. ಮಸ್ಕಿಟೋ ಅಲ್ದಿರ ಡೈನೋಸಾರ್ ಬರಲ್ಲ.